ಮಾರ್ಚ್ 19ಕ್ಕೆ ಒಂದು ಭರ್ಜರಿ ಬಾಕ್ಸ್ ಆಫೀಸ್ ಸಮರ ಫಿಕ್ಸ್ ಆಗಿದೆ ಅನ್ನೋ ಮಾತುಗಳು ಕಳೆದ ಕೆಲವು ದಿನಗಳಿಂದ ಸಿನಿರಂಗದಲ್ಲಿ ಗಟ್ಟಿಯಾಗಿ ಕೇಳಿ ಬರುತ್ತಿದ್ದವು. ಒಂದು ಕಡೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್, ಇನ್ನೊಂದು ಕಡೆ ರಣವೀರ್ ಸಿಂಗ್ ನಟನೆಯ ದುರಂಧರ್ 2 ಎರಡೂ ಒಂದೇ ದಿನ ಬಿಡುಗಡೆಯಾಗುತ್ತವೆ ಅಂದ್ರೆ ಸಾಕು, ಅಭಿಮಾನಿಗಳಲ್ಲಿ ಎಕ್ಸೈಟ್ಮೆಂಟ್ ಜಾಸ್ತಿಯಾಗಿತ್ತು. ಆದರೆ ಈಗ ಸನ್ನಿವೇಶ ಸ್ವಲ್ಪ ಬದಲಾಗುವ ಲಕ್ಷಣ ಕಾಣ್ತಿದೆ. ದುರಂಧರ್ 2 ರಿಲೀಸ್ ಮುಂದೂಡಬಹುದು ಅನ್ನೋ ಸುದ್ದಿ ಹರಿದಾಡ್ತಿದೆ. ಟಾಕ್ಸಿಕ್ ಟೀಸರ್ ಬಿಡುಗಡೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿದೆ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಸ್ಟೈಲ್ ನಲ್ಲಿ ಕಟ್ಟಿದ ಈ ಟೀಸರ್ ನಲ್ಲಿ ಯಶ್ ಅವರ ಸ್ಟೈಲಿಶ್ ಲುಕ್, ಡಾರ್ಕ್ ಟೋನ್ ಹಿನ್ನೆಲೆ ಸಂಗೀತ ಎಲ್ಲವೂ ಸೇರಿ ಸಿನಿಮಾದ ಮೇಲೆ ಇದ್ದ ನಿರೀಕ್ಷೆಯನ್ನ ಇನ್ನೂ ಡಬಲ್ ಮಾಡಿದೆ. ಯಶ್ ಅಭಿಮಾನಿಗಳು ಈಗಾಗಲೇ ಕೌಂಟ್ ಡೌನ್ ಶುರು ಮಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಕೇವಲ ಕನ್ನಡಕ್ಕಷ್ಟೇ ಸೀಮಿತವಾಗಿಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಹವಾ ಮಾಡೋ ಪ್ಲಾನ್ ಇಟ್ಟಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. ಇನ್ನೊಂದು ಕಡೆ ದುರಂಧರ್ 2 ವಿಷಯಕ್ಕೆ ಬಂದ್ರೆ, ಸಿನಿಮಾ ಚಿತ್ರೀಕರಣ ಇನ್ನು ಪೂರ್ಣವಾಗಿಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ಮುಂಬೈನಲ್ಲಿ ಇತ್ತೀಚೆಗೆ ನಡೆದ ಚಿತ್ರೀಕರಣದ ವೇಳೆ ಮುಂಬೈ ಮಹಾನಗರ ಪಾಲಿಕೆಯ ನಿಯಮ ಉಲ್ಲಂಘನೆ ಪ್ರಕರಣವು ಎದುರಾಗಿದೆ ಎನ್ನಲಾಗಿದೆ. ಕೆಲವು ಪ್ರಾಪರ್ಟಿಗಳನ್ನ ಸೀಸ್ ಮಾಡಿದ್ರಂತೆ ಅನ್ನೋ ಸುದ್ದಿ ಕೂಡ ಹರಿದಾಡಿದೆ. ಹೀಗಾಗಿ ಶೂಟಿಂಗ್ ತಡವಾಗುತ್ತಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಿಗೂ ವಿಳಂಬ ಆಗುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಮಾರ್ಚ್ 19 ರಿಲೀಸ್ ಕಷ್ಟ ಅನ್ನೋ ಅಂದಾಜು ಚಿತ್ರರಂಗದಲ್ಲಿ ಮೂಡಿದೆ. ಪಿಂಕ್ ವಿಲ್ಲಾ ವರದಿ ಪ್ರಕಾರ ದುರಂಧರ್ 2 ಟ್ರೈಲರ್ ಮಾರ್ಚ್ ಮೊದಲ ವಾರದಲ್ಲಿ ಬಿಡುಗಡೆಯಾಗಬಹುದು. ಈದ್ ಹಬ್ಬದ ಟಾರ್ಗೆಟ್ ಇಟ್ಟುಕೊಂಡು ಚಿತ್ರತಂಡ ಹೊಸ ಬಿಡುಗಡೆ ದಿನಾಂಕವನ್ನ ಟ್ರೈಲರ್ ನಲ್ಲಿ ಘೋಷಿಸಬಹುದು ಎನ್ನಲಾಗ್ತಿದೆ. ರಣವೀರ್ ಸಿಂಗ್ ಅವರನ್ನ 2 ವಿಭಿನ್ನ ಲುಕ್ಗಳಲ್ಲಿ ತೋರಿಸುವ ಪ್ಲಾನ್ ಇದ್ದಂತೆ. ಆದರೆ ಚಿತ್ರತಂಡ ಇನ್ನು ಬಿಗ್ ಸ್ಕೇಲ್ ನಲ್ಲಿ ಸಿನಿಮಾ ಪ್ರಮೋಟ್ ಮಾಡೋ ಯತ್ನದಲ್ಲಿದೆ. ಆದ್ರೆ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಹವಾ ಯಾರಿಗೆ ಹೆಚ್ಚು ಅಂದ್ರೆ ಸ್ಪಷ್ಟವಾಗಿ ಟಾಕ್ಸಿಕ್ ಕಡೆ ತೂಕ ಜಾಸ್ತಿ ಅನ್ನೋದು ಕಾಣ್ತಿದೆ. ಯಶ್ ಅವರ ಹಿಂದಿನ ಪ್ಯಾನ್ ಇಂಡಿಯಾ ಇಮೇಜ್, ಟೀಸರ್ಗೆ ಬಂದ ರೆಸ್ಪಾನ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವ ಚರ್ಚೆಗಳು ಇವೆಲ್ಲ ನೋಡಿದ್ರೆ ಈ ಹೊತ್ತಿಗೆ ಹೆಚ್ಚು ನಿರೀಕ್ಷೆ ಟಾಕ್ಸಿಕ್ ಮೇಲೆ ಇದೆ. ವಿಶೇಷವಾಗಿ ಕನ್ನಡಿಗರ ಸೆಂಟಿಮೆಂಟ್ ಕೂಡ ಸೇರಿ ಈ ಸಿನಿಮಾ ದೊಡ್ಡ ಓಪನಿಂಗ್ ತೆಗೆದುಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾದ್ರೆ ಎರಡು ಒಂದೇ ದಿನ ರಿಲೀಸ್ ಆಗಿದ್ರೆ ಏನಾಗ್ತಿತ್ತು? ಸಾಮಾನ್ಯವಾಗಿ 2 ದೊಡ್ಡ ಸಿನಿಮಾಗಳು ಒಂದೇ ದಿನ ಬಂದರೆ ಮೊದಲ ಪರಿಣಾಮ ಸ್ಕ್ರೀನ್ ಶೇರಿಂಗ್ ಮೇಲೆ ಬೀಳುತ್ತೆ. ಥಿಯೇಟರ್ಗಳು 2 ಸಿನಿಮಾಗಳಿಗೂ ಹಂಚಿಕೊಳ್ಳಬೇಕು. ಅದರಿಂದಾಗಿ 2 ಸಿನಿಮಾಗಳಿಗೂ ಸಿಂಗಲ್ ಹೈ ವಾಲ್ಯೂಮ್ ಓಪನಿಂಗ್ ಸಿಗೋದು ಸ್ವಲ್ಪ ಕಷ್ಟವಾಗುತ್ತೆ. ಮೊದಲ ದಿನದ ಕಲೆಕ್ಷನ್ ವಿಭಜನೆಯಾಗುತ್ತೆ, ಅಭಿಮಾನಿಗಳಲ್ಲಿ ಪೈಪೋಟಿ ಜಾಸ್ತಿ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ವಾರ್ಸ್ ಹೆಚ್ಚಾಗುತ್ತೆ. ಆದ್ರೆ ಒಳ್ಳೆಯ ವಿಷಯ ಏನಂದ್ರೆ ಈ ರೀತಿಯ ಕ್ಲಾಶ್ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಹೈಪ್ ಕೊಡುತ್ತೆ. ಒಟ್ಟಾರೆ ಬಾಕ್ಸ್ ಆಫೀಸ್ಗೆ ಒಂದು ಫೆಸ್ಟಿವಲ್ ಮಾದರಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಆದ್ರೆ ಒಂದು ಸಿನಿಮಾ ಇನ್ನೊಂದಕ್ಕಿಂತ ಬಹಳ ಮಟ್ಟಿಗೆ ಹವಾ ಮಾಡ್ತಿದ್ರೆ ಕಡಿಮೆ ಹವಾ ಇರುವ ಸಿನಿಮಾಗೆ ಒತ್ತಡ ಜಾಸ್ತಿ ಆಗುತ್ತೆ. ಹೀಗಾಗಿ ದುರಂಧರ್ 2 ತಂಡ ಈ ಹೊತ್ತಿನಲ್ಲಿ ಕ್ಲಾಶ್ ತಪ್ಪಿಸಿಕೊಳ್ಳೋ ಯೋಚನೆ ಮಾಡ್ತಿದ್ರೆ ಅದು ಸ್ಟ್ರಾಟಜಿಕ್ ಮೂವ್ ಆಗಬಹುದು. ಬೇರೆ ಡೇಟ್ ತೆಗೆದುಕೊಂಡರೆ ಸಂಪೂರ್ಣ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ, ಫುಲ್ ಅಟೆನ್ಷನ್ ಕೂಡ ಸಿಗುತ್ತೆ. ಒಟ್ಟಾರೆ ನೋಡಿದ್ರೆ ಇಂದಿನ ಪರಿಸ್ಥಿತಿಯಲ್ಲಿ ನಿರೀಕ್ಷೆ ಮತ್ತು ಹವಾ ದೃಷ್ಟಿಯಿಂದ ಟಾಕ್ಸಿಕ್ ಒಂದು ಹೆಜ್ಜೆ ಮುಂದೆ ಇದೆ. ಆದರೆ ದುರಂಧರ್ 2 ಟ್ರೇಲರ್ ಹೊರಬಂದ ಮೇಲೆ ಸನ್ನಿವೇಶ ಬದಲಾಗುವ ಸಾಧ್ಯತೆ ಕೂಡ ಇದೆ. ಸಿನಿರಂಗದಲ್ಲಿ ಒಂದು ಟೀಸರ್, ಒಂದು ಟ್ರೇಲರ್ ಸಾಕು ಗೇಮ್ ಚೇಂಜ್ ಆಗೋಕೆ. ಈಗ ಎಲ್ಲರ ಕಣ್ಣು ದುರಂಧರ್ 2 ಟ್ರೇಲರ್ ಹಾಗೂ ಅಧಿಕೃತ ಬಿಡುಗಡೆ ದಿನಾಂಕದ ಮೇಲೆಯೇ ಇದೆ. ಮಾರ್ಚ್ ತಿಂಗಳು ಸಿನಿಪ್ರಿಯರಿಗೆ ನಿಜವಾಗಿಯೂ ಹಬ್ಬದ ತಿಂಗಳಾಗುತ್ತದೆಯಾ ಅಥವಾ ಪೈಪೋಟಿ ತಪ್ಪಿಸಿಕೊಂಡು ಒಂದೇ ಸಿನಿಮಾ ಮೇಲುಗೈ ಸಾಧಿಸುತ್ತದೆಯಾ ಅನ್ನೋದು ಮುಂದಿನ ಕೆಲ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.